ನಮಸ್ತೆ. ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ತಾವೆಲ್ಲರೂ ಆರಾಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮವಾಗಿದ್ದೀನಿ ಅಂತ ಹೇಳ್ತಾ ಇಂದಿನ ಮನದಾಳದ ಮಾತನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಹೀಗೆ ಒಂದು ಮನೆ, ಆ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಇರ್ತಾರೆ. ಅದರಲ್ಲಿ ಮಗಳು ಸ್ವಲ್ಪ ಹೇಳಿದಾಗ ಕೇಳ್ತಾ ಇರ್ತಾಳೆ. ಮಗ ಚಿಕ್ಕವನು, ತುಂಟ ಅಂದರೆ ತುಂಟ, ಎಷ್ಟು ತುಂಟ ಚಿಕ್ಕವನು ಅಂತಂದರೂ ಕೂಡ ಹೈಸ್ಕೂಲ್ ಹುಡುಗ. ತುಂಟ ಅಂದರೆ ಆ್ಯರೋಗೆಂಟು, ಆ ವಯಸ್ಸೇ ಅಂಥದ್ದು ನೋಡಿ. ಅದೇನು ಹೇಳ್ತಾರೆ, ಟೀನೇಜ್ ಅಂತ ಹೇಳುವಾಗ ಎಲ್ಲಿಲ್ಲದ ಪೌರುಷ ಬಂದುಬಿಟ್ಟಿರುತ್ತೆ ಮಕ್ಕಳಿಗೆ. ಏನಾದರೂ ಹೇಳಲಿ ಅಮ್ಮ ಮಾತು ಕೇಳೋದೇ ಇಲ್ಲ. ನಿನ್ನ ಪುಸ್ತಕ ಎಲ್ಲ ಸರಿಯಾಗಿ ಇಟ್ಕೊಳ್ಳೋ, ನಾನು ಇಟ್ಕೊಳ್ಳೋಕ್ಕಾಗಲ್ಲ, ನಾನು ಹೀಗೆ ಇರೋದು ಅಂತ ಮನೆ ತುಂಬ ಪುಸ್ತಕ ಹರಡೋದು. ಶಾಲೆಗೆ ಹೋಗಬೇಕು, ಯೂನಿಫಾರ್ಮ್ ಐರನ್ ಮಾಡಿ ಮಾಡ್ಕೊಳ್ಳಲ್ಲ ನಾನು, ಯಾಕೆ ಮಾಡ್ಕೋಬೇಕು? ಬಾರೋ ಹಾಲು ಕುಡಿಯೋ ಟೈಮ್ ಆಗಿದೆ, ನಾನು ಕುಡಿಯೋದಿಲ್ಲ, ಈಗಲೇ ಕುಡಿಯೋದಿಲ್ಲ, ನಾನು ಆಮೇಲೆ ಕುಡಿತೀನಿ. ಹೀಗೆ ಅಪ್ಪ ಅಮ್ಮಂಗೆ ಏನು ಹೇಳಿದ್ರೂ ಕೂಡ ಒಂಥರ ವಿರುದ್ಧವಾಗಿ ಮಾತಾಡೋದು, ಅವ್ರಿಗೆ ಹರ್ಟ್ ಮಾಡೋದು. ಮನೆಗೆ ಬೇಗ ಬಾರೋ, ಸ್ಕೂಲ್ ಬಿಟ್ಟ ತಕ್ಷಣ ಎಲ್ಲೆಲ್ಲಿಗೂ ಯಾಕೆ ಹೋಗ್ತೀಯಾ, ನಾನು ಬರೋದೇ ಇಷ್ಟೊತ್ತಿಗೆ, ನಾನು ಎಲ್ಲೋ ಹೋಗ್ತೀನಿ, ನನ್ನ ಇಷ್ಟ, ಇದೇ ಥರ ಮಾಡ್ತಾ ಇರ್ತಾನೆ. ಆಗ ಅಪ್ಪ ಅವನನ್ನು ಕೂರಿಸ್ಕೊಂಡು ಹೇಳ್ತಾರೆ, ನೋಡು ಮಗನೇ, ಹೀಗೆಲ್ಲ ನೀನು ಮಾಡಬಾರ್ದು, ಅಮ್ಮ ಆಗಲಿ ನಾನಾಗಲಿ ನಿನ್ನ ಒಳ್ಳೆಯದಕ್ಕೆ ನಾವು ಹೇಳ್ತೀವಲ್ವಾ, ಸುಧಾರಿಸ್ಕೊಳ್ಬೇಕು ನೀನು, ಯು ಶುಡ್ ಲರ್ನ್ ಟು ಬಿ ಎ ಗುಡ್ ಡಿಸಿಪ್ಲಿನ್ಡ್ ಬಾಯ್ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಅವನೇನು ಕೇಳಲ್ಲ, ನಂತರ ಸ್ವಲ್ಪ ಕೇಳಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೂ ಅನಿಸುತ್ತೆ ನಾನು ಬದಲಾಗಬೇಕು ಅಂತ. ಆದರೆ ಅವನು ಅವ್ರ ತಂದೆ ಹತ್ರ ಹೇಳ್ತಾನೆ, ನೋಡು ನೀವು ಹೇಳೋದೆಲ್ಲ ನಂಗೆ ಸರಿ ಅನಿಸುತ್ತೆ, ನಾನು ಕೂಡ ಬದಲಾಗಬೇಕು ಅಂತಲೇ ಅಂದ್ಕೊಳ್ತೀನಿ, ಆದರೆ ನಾನು ಪ್ರಯತ್ನ ಮಾಡಿದ್ರೆ ಆಗೋದೇ ಇಲ್ಲ. ಅಂದ್ಕೊಳ್ತೀನಿ ಅಮ್ಮನಿದ್ರಿಗೆ ಆ ಥರ ಕೆಟ್ಟದಾಗಿ ಮಾತಾಡಬಾರ್ದು, ಅವ್ರಿಗೆ ಬೇಜಾರಾಗೋ ಹಾಗೆ ಮಾಡಬಾರ್ದು, ಆದ್ರೂ ಅದು ಆಗೋಗ್ಬಿಡುತ್ತೆ, ನಾನೇನು ಮಾಡಲಿ, ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಮೈ ಟೆಂಪರ್ ಅಂತ ಹೇಳ್ಕೊಳ್ತಾನೆ ತಂದೆಗೆ. ಆಗ ತಂದೆ ಹೇಳ್ತಾನೆ, ಹಾಗಾದರೆ ನಾನು ನಿನ್ಗೊಂದು ಟೆಕ್ನಿಕ್ ಹೇಳ್ತೀನಿ, ಆಯಿತಾ? ನೋಡು, ನಿನ್ನ ರೂಮಲ್ಲಿ ಒಂದು ಪ್ಲ್ಯಾಂಕ್, ವುಡನ್ ಪ್ಲ್ಯಾಂಕ್ ನಾನು ಹಾಕ್ತೀನಿ. ಪ್ರತಿ ಸಲ ನೀನು ಅಮ್ಮನಿಗೆ ಬೈದಾಗ ಅಥವಾ ತಿರಸ್ಕರಿಸಿ ನಡ್ಕೊಂಡಾಗ ನೀನು ಬಂದ್ಬಿಟ್ಟು ಈ ಪ್ಲ್ಯಾಂಕಿಗೆ ಇಲ್ಲಿ ಮಳೆಗಳಿಟ್ಟಿದ್ದೀನಿ, ಒಂದು ಮಳೆ ಹೊಡಿ ಅಂತ. ಆಯಿತು, ಫಸ್ಟ್ ಡೇ ನೋಡ್ತಾನೆ 10 ಮಳೆ ಹೊಡಿಬೇಕಾಗತ್ತು. ಅವನು ಹೇಳ್ತಾನೆ ಅಪ್ಪಂಗೆ, ಅಪ್ಪ 10 ಮಳೆ ಹೊಡಿಬೇಕಾಯ್ತು ಇವತ್ತು ಅಂತ. 10 ಸಲ ಅಮ್ಮನ ಹರ್ಟ್ ಮಾಡಿದ್ದೀನಿ, ಗೊತ್ತಾಗಿದೆ ಅಲ್ವಾ ನಿನಗೆ? ಹಾಗಾದರೆ ಸ್ವಲ್ಪ ನಿನಗೆ ನೀನೇ ಬುದ್ಧಿ ಹೇಳಿಕೊಂಡು ಕಂಟ್ರೋಲ್ ಮಾಡು, ನಾಳೆ ಅದಿನ್ನೂ ಕಡಿಮೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಒಂದು ಸಲ ನಾನು ಅಮ್ಮನ ತಿರಸ್ಕರಿಸದೆ ಮಾತಾಡಿಸ್ಬೇಕು, ಅವ್ರಿಗೆ ನೋವಾಗ್ದಾಗ ನಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದ್ಭುತ ಆಗುತ್ತೆ. ಮಾರನೇ ದಿನ ಬರೀ 9 ಮಳೆ ಹೊಡಿತಾನೆ. ಹಾಗೆ ಅದ್ರ ಮಾರನೇ ದಿನ ಅವನು ಬರೀ 8 ಮಳೆ ಹೊಡಿಲಿಕ್ಕಾಗುತ್ತೆ. ಹಾಗೆ ಕಡಿಮೆ ಆಗ್ತಾ ಒಂದು 10, 15, 20 ದಿವಸದಲ್ಲಿ ಅಲ್ಲಿ ಅವನು ಮಳೆ ಹೊಡೆಯೋದು ಕಡಿಮೆ ಆಗುತ್ತೆ. ಬರೀ ಒಂದು ಸಲ ಆ ದಿನದಲ್ಲಿ ತಾಯಿಗೆ ಹರ್ಟ್ ಮಾಡಿರ್ತಾರೆ. ಕಡೆಗೆ ಅದು ಒಂದೇ ಮಳೆ ಅವನು ಹೊಡಿಬೇಕಾಗಿರುತ್ತೆ. ಆಗ ಅವನ ತಂದೆ ಹತ್ರ ಹೇಳ್ತಾನೆ, ಅವನು ಹೇಳಿದ ಹಾಗೆ ನಾನೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡೆ, ಇವತ್ತಮ್ಮನ ನಾನು ಹರ್ಟ್ ಮಾಡಲೇ ಇಲ್ಲ ಅಂತ. ತಂದೆಗೂ ಸಂತೋಷ ಆಗುತ್ತೆ. ಆಗ ಹೇಳ್ತಾನೆ, ಆಯಿತು, ಈಗ ಹರ್ಟ್ ಮಾಡಲಿಲ್ಲ ಅಲ್ವಾ ನೀನು, ಇನ್ಮೇಲೆ ಅಮ್ಮ ನಿನಗೆ ಏನು ಮಾಡಿದರೂ ಕೂಡ ಆಕೆಗೆ ಒಂದು ಗ್ರ್ಯಾಟಿಟ್ಯೂಡನ್ನು ತೋರಿಸು, ಥ್ಯಾಂಕ್ ಯು ಅಂತ ಹೇಳು. ಅಮ್ಮ ನಿನಗಿಷ್ಟೆಲ್ಲ ಶಾಲೆಗೆ ಹೋಗೋಷ್ಟೊತ್ತು ಇಷ್ಟೆಲ್ಲ ರೆಡಿ ಮಾಡಿಕೊಡ್ತಾಳಲ್ವ, ಒಂದು ಥ್ಯಾಂಕ್ಸ್ ಹೇಳೋದು ಕಲ್ತ್ಕೋ, ಆಕೆಗೆ ಯಾವುದೋ ವಿಚಾರದಲ್ಲಿ ಸಹಾಯ ಮಾಡು ಅನ್ನೋದನ್ನು ಹೇಳ್ಕೊಡ್ತಾನೆ. ಆಗ ಈ ಹುಡುಗ ಹೌದಲ್ವ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು, ನೀನು ಆ ಥರ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿದಾಗ ಅಥವಾ ಒಂದು ವಿಚಾರದಲ್ಲಿ ಅಮ್ಮನಿಗೆ ಸಹಾಯ ಮಾಡಿದಾಗ ನೀನು ಬಂದು ಒಂದು ಮಳೆಯನ್ನು ವಾಪಸ್ ತೆಗಿಬೋದು ಅಂತ ತಂದೆ ಹೇಳಿರ್ತಾನೆ. ಸರಿ, ಇವನವತ್ತು ಹೋಗುವಾಗ ಅಮ್ಮಂಗೆ ಹೇಳ್ತಾನೆ, ಅಮ್ಮ ಶಾಲೆಗೆ ಹೋಗಿ ಬರ್ತೀನಿ ಅಂತ. ನೀನು ಶೂ ಎಲ್ಲ ಪಾಲಿಷ್ ಮಾಡ್ಕೊಂಡಿದ್ಯಾ ನೋಡಪ್ಪ, ಮಾಡ್ಕೊಂಡು ಹೋಗು. ಹಾಂ, ಶೂ ಎಲ್ಲ ಪಾಲಿಷ್ ಮಾಡ್ಕೊಂಡಿದ್ದೀನಮ್ಮ, ಚೆನ್ನಾಗಿದೆ, ಹೋಗಿ ಬರ್ತೀನಿ, ಬಾಯ್ ಅಂತ ಹೇಳೋಗ್ತಾನೆ. ಆವತ್ತು ಸಂಜೆ ಬರ್ತಾನೆ, ಇವತ್ತು ನಾನು ಅಮ್ಮಂಗೆ ಹರ್ಟ್ ಮಾಡಲಿಲ್ಲ, ಒಳ್ಳೆ ರೀತಿಯಲ್ಲಿ ನಾನು ಇವತ್ತು ಶಾಲೆಗೆ ಹೋಗಿ ಬಂದೆ ಅಂತ ಅಪ್ಪಂಗೆ ಹೇಳಿದಾಗ, ಸರಿ ಹೋಗಿ ಆ ಮಳೆನ ಒಂದು ಕಿತ್ಬಿಡು ಅಂತಾನೆ. ಅವ್ನು ಮಳೆ ಕೇಳ್ತಾನೆ. ಹಾಗೆ ಮಾರನೇ ದಿನ ಕೂಡ ಅವನ ಬಟ್ಟೆ ಐರನ್ ಮಾಡ್ಕೋತಾನೆ, ಥರ ಪ್ರೀತಿಯಿಂದ ನಡ್ಕೊಳ್ತಾನೆ ತಾಯಿ ಹತ್ರ. ಹಾಗೆ ಒಂದೊಂದೇ ಮಳೆ ಎಲ್ಲ ತೆಗೆದಾಗ ಅದು ತೆಗೆಯೋಷ್ಟೊತ್ತಿಗೆ ಮತ್ತೊಂದು 2-3 ತಿಂಗಳಾಗುತ್ತೆ.
ಆವಾಗ ಒಂದಿನ ಹೇಳ್ತಾನೆ, ಅಪ್ಪ ಐ ರಿಮೂವ್ಡ್ ದಿ ಲಾಸ್ಟ್ ನೇಲ್ ಇನ್ ದಿ ಬೋರ್ಡ್ ಅಂತ. ಆ ಕಡೆಯ ಮೊಳೆ ಏನಿತ್ತು ಆ ಬೋರ್ಡಲ್ಲಿ ಅದನ್ನು ತೆಗೆದೆ ನಾನು ಅಂತ. ಆಗ ತಂದೆ ಖುಷಿಯಾಗುತ್ತೆ, ನೋಡು ನೀನು ಎಷ್ಟು ತಪ್ಪುಗಳು ಮಾಡ್ತಾಯಿದ್ದೆ, ಆ ತಪ್ಪುಗಳನ್ನೆಲ್ಲ ತಿದ್ದುಕೊಂಡೆ, ಈಗ ಬಹಳ ಸಂತೋಷ ಆಯಿತು. ಆದರೆ ಆ ಬೋರ್ಡ್ ನೋಡು, ಅದರಲ್ಲಿ ಎಷ್ಟು ತೂತುಗಳಾಗಿವೆ ಅಂತ ಹೇಳ್ತಾರೆ. ಅಮ್ಮನ ಮನಸ್ಸಿಗೂ ಕೂಡ ಅಷ್ಟು ಗಾಯ ಆಗಿತ್ತು ಮಗನೇ. ಆದ್ದರಿಂದ ಮಳೆ ಹೊಡೆದು ಮಳೆ ತೆಗೆಯೋದು ದೊಡ್ಡತನ ಅಲ್ಲ, ಹಾಗೆ ಮಳೆ ಒಡಿದೇ ಇರೋದೇ ದೊಡ್ಡತನ ಅಂತ. ಅಂದರೆ ಹರ್ಟ್ ಮಾಡಿ ಆನಂತರ ಅದಕ್ಕೆ ಮುಲಾಮ್ ಹಚ್ಚೋದು ದೊಡ್ಡತನ ಅಲ್ಲ, ಹರ್ಟ್ ಮಾಡದೇ ಇರೋ ಥರ ನಾನು ನಡ್ಕೊಳ್ಳೋದು ಮುಖ್ಯ ಆಗತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ನಾವು ಕೂಡ ಹರ್ಟ್ ಮಾಡಿಬಿಟ್ಟು ಆಮೇಲೆ ಸಾರಿ ಹೇಳೋದು ಸುಲಭ. ಆದರೆ ಹರ್ಟ್ ಮಾಡದೇ ಇರೋ ಥರ ಇರೋಕ್ಕಾಗೋದಾದರೆ ಅದರಂಥ ಅದ್ಭುತ ಇನ್ನೊಂದಿರಲ್ಲ ಅಲ್ವಾ? ಪ್ರಯತ್ನ ಮಾಡಿ ನೋಡಿ. ನಿಮಗೂ ಹೌದು ಅನಿಸಿದ್ರೆ ಮಕ್ಕಳಿಗೆ ಈ ವಿಚಾರವನ್ನು ತಿಳಿಸಿ, ಈ ಪ್ರಯೋಗವನ್ನು ತಾವು ಕೂಡ ಮಾಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮದಲ್ಲಿ. ನಮಸ್ತೆ.